ಬಳಕೆ ವಿರುದ್ಧ ಸಮರ. ತೊಗರಿ ಬೇಳೆ, ಕೇಸರಿ ಬೇಳೆ ಕೊಳ್ಳುವ ಮುನ್ನ ಹುಷಾರ್. ಬೇಳೆಯಲ್ಲಿಯೂ ಕ್ಯಾನ್ಸರ್ ಕಾರಕ ಕೆಮಿಕಲ್ ಅಂಶ ಪತ್ತೆ. ಇವುಗಳನ್ನ ತಿಂದ್ರೆ ಪಾರ್ಶ್ವವಾಯು ಗ್ಯಾರಂಟಿ. ಬೇಳೆಯಲ್ಲಿ ಕೃತಿಕ ಬಣ್ಣ ಪತ್ತೆ. ಈ ಕೇಸರಿ ಬೇಳೆ ತಿಂದ್ರೆ ಬರುತ್ತೆ ಲೆಥರಿಸಂ ಕಾಯಿಲೆ. ಎರಡೂ ಕಾಲುಗಳ ನರ ಹಾಗೂ ಮಾಂಸಖಂಡಗಳ ನ್ಯೂನತೆ, ಶಾಶ್ವತ ಅಂಗವೈಕಲ್ಯ ಉಂಟಾಗುವ ಸಾಧ್ಯತೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಶ್ರೀನಿವಾಸ್ ನೇತೃತ್ವದಲ್ಲಿ ಬಯಲು. ಈಗ ನಾವು ಸಾಸಿವೆಯಲ್ಲಿ ಯಾವ ಥರ ಕಲರನ್ನ ನೋಡೋದು ಅಥವಾ ಯಾವ ಥರ ಅಡಲ್ಟ್ರೇಷನ್ ಆಗಿರುತ್ತೆ ಅನ್ನೋದನ್ನ ನೋಡೋಣ. ಎರಡು ಥರ ಅಡಲ್ಟ್ರೇಷನ್ ಇರುತ್ತೆ. ಈಗ ನಾವು ಮನೆಯಲ್ಲೆಲ್ಲ 5 ಗ್ರಾಮ್ 100 ಗ್ರಾಮ್ ಸಾಸಿವೆ ತುಂಬಿರ್ತೀವಿ. ಅದನ್ನು ಒಂದ್ಸತಿ ನಾವು ಅದನ್ನು ಅಬ್ಸರ್ವ್ ನೋಡಬೇಕು, ಯಾವ ಥರ ಕಲರ್ ಏನಾದರೂ ಇದೆಯಾ ಅಥವಾ ಅದರಲ್ಲಿ ಅಜ್ಜುಮನ್ ಸೀಡ್ಸ್ ಅಂತ ಬರುತ್ತೆ. ಸಾಮಾನ್ಯ ಅಡಿಯಲ್ಲಿ ಕರೆಯೋದು ದೊಡ್ಡ ಬೀಜ ಅಂತ ಇದು ಮಾಡ್ತಾರೆ, ಅದನ್ನು ಮಿಕ್ಸ್ ಆಗಿರೋ ಚಾನ್ಸಸ್ ಇರುತ್ತೆ. ಮೊದಲು ಒಂದನೇದಾಗಿ ನೋಡ್ಬೇಕಂತಂದರೆ 2 ಸ್ಯಾಂಪಲ್ ಇದೆ ಇಲ್ಲಿ. ಒಂದು ಮಸ್ಟರ್ಡ್ ಸೀಡ್ ಇದು ಒಂದು, ಮತ್ತು ಇನ್ನೊಂದು ಮಸ್ಟರ್ಡ್ ಅಂದರೆ ಸಾಸಿವೆ. 2 ಸಾಸಿವೆ ಇದೆ, ಅದನ್ನು 2 ಸಪ್ರೇಟ್ ಟೆಸ್ಟ್ ಟ್ಯೂಬ್ಗೆ ಹಾಕ್ತಾ ಇದ್ದೀನಿ. ಸಪ್ರೇಟ್ ಟೆಸ್ಟ್ ಟ್ಯೂಬ್ ಅಥವಾ ನಿಮ್ಮಲ್ಲಿ ಲೋಟ ಇದ್ದರೆ ಗಾಜಿನ ಲೋಟ ಇದ್ರೂ ನೋಡ್ಕೋಬೋದು. ಇದಕ್ಕೆ ನೀರು ಹಾಕೋದು ಅಷ್ಟೇ, ಯಾವುದೇ ಮನೆಯಲ್ಲಿರೋ ವಾಟರ್ನೂ ಆಗುತ್ತೆ. ನೀರನ್ನು ಹಾಕ್ತಾ ಇದ್ದೀನಿ. ನಾವು ಡಿಸ್ಟಿಲ್ ವಾಟರ್ ಅಂತ ಲ್ಯಾಬಲ್ಲಿ ಯೂಸ್ ಮಾಡ್ತೀವಿ. ಜಸ್ಟ್ ನೀರು ಹಾಕೋದು, ಮತ್ತು ಈ ಥರ ಶೇಕ್ ಮಾಡಿದಾಗ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೋದು. ಕಲರ್ ಬಿಟ್ಕೋತಾ ಇದೆ. ಒಂದು ಕಲರ್ ಇಲ್ಲ, ಇನ್ನೊಂದು ಕಲರ್ ಇದೆ. ಇದರಲ್ಲಿ ಕಲರ್ ಇಲ್ಲ, ಇದರಲ್ಲಿ ಕಲರ್ ಬಿಟ್ಟು, ಅಂದರೆ ವಾಟರ್ ಸಾಲ್ಯುಬಲ್ ಕಲರ್ಸ್ನ ಇದರಲ್ಲಿ ಆ್ಯಡ್ ಮಾಡಿರ್ತಾರೆ. ಯಾಕೆ ಆ್ಯಡ್ ಮಾಡಿರ್ತಾರೆ ಅಂತಂದರೆ ಅದು ಇಮ್ಯಾಚೂರ್ ಸೀಡ್ಸ್ ಇದೆ, ಇನ್ನೂ ಬೆಳವಣಿಗೆ ಆಗಿರೋದಿಲ್ಲ, ರೇಟ್ ಜಾಸ್ತಿ ಇರುತ್ತೆ ಸಾಸಿವೆದು. ಅಂಥ ಸಮಯದಲ್ಲಿ ಅದಕ್ಕೇ ಕಲರ್ ಹಾಕಿ ಇದನ್ನೇ ಚೆನ್ನಾಗಿರುತ್ತೆ ಅಂತ ಮಾರಾಟ ಮಾಡ್ತಾರೆ. ಇದನ್ನು ನಾವು ದಿವಸ ಸೇವಿಸ್ತಾ ಬಂದರೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಜನಗಳು ಇದನ್ನು ಒಂದು ಚೆಕ್ ಮಾಡಿ. ಇದರಲ್ಲಿ ಕೆಮಿಕಲ್ ಕಂಟೆಂಟ್ ಇರೋದು ಬ್ರಿಲಿಯಂಟ್ ಬ್ಲೂ ಮತ್ತು ಕಾರ್ನೋಸಿನ್ ಮತ್ತು ಬಾನ್ಸಿಫೋರರ್ ಅಂತ 2-3 ಕಲರ್ನ ಮಿಕ್ಸ್ ಮಾಡಿರ್ತಾರೆ. ಅದು ಯಾವುದೇ ಪ್ರಾಥಮಿಕ ಆಹಾರಕ್ಕಾಗಲಿ ಅದನ್ನು ಹಾಕಬಾರ್ದು. ಪ್ರಾಥಮಿಕ ಆಹಾರಗಳಂತಂದರೆ ಬೇಳೆಕಾಳು ಇರ್ಬೋದು, ರಾಗಿ, ಜೋಳ, ಯಾವುದೇ ಒಂದು ಪ್ರಾಥಮಿಕ ಆಹಾರ ಅಂತ ಕರಿತೀವಿ. ಅದನ್ನು ನಾವು ರೈತರಿಂದ ನೇರವಾಗಿ ಪಡೆಯುವಂಥದ್ದು. ಅದಕ್ಕೆ ಕಲರ್ ಹಾಕೋದಿಲ್ಲ. ಈ ಒಂದು ಕೆಮಿಕಲ್ಸ್ ನಾವು ದಿನ ಅಂದರೆ ನಾವು ಸಾಂಬಾರಿಗೆ ಮಾಡಲಿಕ್ಕೆ ಅಥವಾ ನಾವು ಮಸಾಲೆ ಹಾಕಲಿಕ್ಕೆ ಯೂಸೇ ಮಾಡ್ತೀವಿ. ಹಾಗಾಗಿ ಇದನ್ನು ಬಳಸಬಾರ್ದು. ಈ ಥರ ಏನಾದರೂ ಇದ್ದರೆ ಅದನ್ನು ತಿರಸ್ಕರಿಸಬೇಕಂತ ಕೇಳ್ಕೊಳ್ತೀವಿ. ಹಾಗೂ ಮುಂದುವರಿದಂತೆ ಇದರಲ್ಲಿ ಇನ್ನೊಂದು ಅಜ್ಜುಮನ್ ಸೀಡ್ಸ್ ಅಂತ ಇರುತ್ತೆ. ಈ ಸಾಸಿವೆ ನೋಡಲಿಕ್ಕೆ ನೀವು ಅಡುಗೆ ಮಾಡೋದ್ರೆ ಗೊತ್ತಾಗುತ್ತೆ. ಸಾಸಿವೆ ನೋಡಲಿಕ್ಕೆ ದುಂಡುಕ್ಕಿರುತ್ತೆ ಮತ್ತು ಔಟರ್ ಸರ್ಫೇಸ್ ಸ್ಮೂತ್ ಇರುತ್ತೆ. ಅದನ್ನು ಹೊಡೆದ್ರೆ ನೀವು ಒಳಗಡೆ ಯೆಲ್ಲೋ ಕಲರ್ ಬರುತ್ತೆ. ಅದೇ ಅಜ್ಜುಮೋನ್ ಸೀಡ್ಸ್ ಅಂತಂದರೆ ಇದೇನು ಇಂಟೆನ್ಷನಲಿ ಮಾಡಿರೋದಿಲ್ಲ. ಇದು ಕಳೆ ಸಸ್ಯ ಅಜ್ಜುಮೋನು. ಇದ್ರದ್ದು ರಫ್ ಸರ್ಫೇಸ್ ಇರುತ್ತೆ, ಹೊರಗಡೆ ರಫ್ ಸರ್ಫೇಸ್ ಇರುತ್ತೆ. ಆಮೇಲೆ ತುದಿ ಒಂದು ಚೂಪಾಗಿರುತ್ತೆ, ಒಂದು ಚೂಪ್ ತುದಿ ಇರುತ್ತೆ. ಆಮೇಲೆ ಇದನ್ನು ಹೊಡೆದ್ರೆ ಒಳಗಡೆ ಬಿಳಿ ಕಲರ್ ಇರುತ್ತೆ. ಇದರಲ್ಲಿ ಯೆಲ್ಲೋ ಕಲರ್ ಬರುತ್ತೆ ಮಸ್ಟರ್ಡಲ್ಲಿ, ಹಾಗೂ ಇದರಲ್ಲಿ ಬಿಳಿ ಕಲರ್ ಬರುತ್ತೆ. ಇದನ್ನು ನೋಡ್ಬೋದು. ಮಸ್ಟರ್ಡ್ ಕಲರ್ ಮಸ್ಟರ್ಡ್ನ ನಾವು ಈಗ ಬ್ರೇಕ್ ಮಾಡಿದರೆ ಮಸ್ಟರ್ಡ್ ಬೇಕೊಂಡ್ರೆ ನಿಮಗೆ ಹಳದಿ ಕಲರ್ ಕಾಣ್ತಾ ಇದೆ, ಒಳಗಡೆ ಹಳದಿ ಕಲರ್ ಕಾಣ್ತಾ ಇದೆ. ಈಗ ಅರ್ಜುಮನ್ನ ಬ್ರೇಕ್ ಮಾಡಿ ನೋಡಿದರೆ ಹೇಳ್ಬಿಡೋದು ವೈಟ್ ಇದೆ. ಇದು ನೋಡಿ, ನೀವು ಇದರಲ್ಲಿ ಒಂದು ತುದಿ ಇರುತ್ತೆ, ಆಮೇಲೆ ರಫ್ ಸರ್ಫೇಸ್ ಇರುತ್ತೆ, ಇದು ಸ್ಮೂತ್ ಸರ್ಫೇಸ್ ಇರುತ್ತೆ. ಇದನ್ನು ಬ್ರೇಕ್ ಮಾಡಿದರೆ ಒಳಗಡೆ ವೈಟ್ ಕಲರ್ ಇರುತ್ತೆ. ನೀವು ಹತ್ತಿರದಿಂದ ನೋಡಿದರೆ ಗೊತ್ತಾಗುತ್ತೆ, ವೈಟ್ ಕಲರ್ ಇರುತ್ತೆ. ವೈಟ್ ಕಲರ್ ಬರುತ್ತೆ ಒಳಗಡೆ. ಇದರಲ್ಲಿ 2 ಕೆಮಿಕಲ್ ಇರುತ್ತೆ, ಸ್ಯಾಂಗ್ವಿನಾರಿನ್ ಆ್ಯಂಡ್ ಡೈಹೈಡ್ರೋ ಸ್ಯಾಂಗ್ವಿನಾರಿನ್ ಅಂತ. ಈ ಅರ್ಜುಮೋನ್ ಸೀಡ್ಸಲ್ಲಿ ಈ ಅರ್ಜುಮೋನ್ ಸೀಡ್ಸನ್ನು ಏನಾದರೂ ನಾವು ಸೇವಿಸ್ತಾ ಬಂದರೆ ಕಣ್ಣಿಗೆ ಹಾನಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಒಂದು ಆಲ್ಕಲೈಡ್ಸು ನಮ್ಮ ಕಣ್ಣಿನ ದೃಷ್ಟಿ ಮೇಲೆ ಹಾನಿ ಮಾಡ್ತಾರೆ. ನೆಕ್ಸ್ಟು ಹನಿಲಿ ಏನು ಅಡಲ್ಟ್ರೇಷನ್ ಆಗಿರುತ್ತೆ ಅಂತ ತೋರಿಸ್ತೀನಿ ನಾನು ಇವಾಗ. ಹನಿನಲ್ಲಿ ನಿಮ್ಗೆ ಏನಾಗಿರುತ್ತೆ, ಈಗ ಸಕ್ಕರೆ ಪಾಕನ ನೀರಲ್ಲಿ ಇದು ಮಾಡಿಬಿಟ್ಟು ಅಡಲ್ಟ್ರೇಷನ್ ಮಾಡಿರ್ತಾರೆ. ನಿಮಗೆ ಪ್ಯೂರ್ ಹನಿ ಆಗಿದ್ರೆ ಏನಾಗುತ್ತೆ, ಅದನ್ನು ಒಂದು ಗ್ಲಾಸಲ್ಲಿ ಅಥವಾ ಇದರಲ್ಲಿ ನೀರು ತೊಗೊಂಡು ಅದಕ್ಕೆ ಪ್ಯೂರ್ ಹನಿ ಹಾಕಿದ್ರೆ ಅದೇನಾಗುತ್ತೆ, ನಿಮಗೆ ಸ್ಪ್ರೆಡ್ ಆಗಲ್ಲ ನೀರೊಳಗಡೆ, ಸ್ಟ್ರೈಟ್ ಅದು ತಳಕ್ಕೆ ಹೋಗಿ ಕೂರುತ್ತೆ. ಅದೇ ಹನಿ ನಿಮಗೆ ವಾಟರ್ ಕಂಟೆಂಟ್ ಇದ್ದರೆ, ನೀರೇನಾದರೂ ಮಿಕ್ಸ್ ಅಂದರೆ ಸಕ್ಕರೆ ಪಾಕ ಇದು ಮಾಡಿದಾಗ ಅದರಲ್ಲಿ ನೀರು ಅಂಶ ಇರೋದ್ರಿಂದ ಅದೇನಾಗುತ್ತೆ, ನಿಮಗೆ ನೀರಿಗೆ ಹಾಕಿದ ತಕ್ಷಣ ನಿಮಗೆ ಅದು ಸ್ಪ್ರೆಡ್ ಆಗುತ್ತೆ, ಡೈರೆಕ್ಟು ತಳಕ್ಕೆ ಹೋಗಿ ಕೂರಲ್ಲ. ಅದನ್ನ ಈಗ ನಾನು ತೋರಿಸ್ತೀನಿ.
ಈಗ ನೋಡಿ ನಾನು 2 ಟೆಸ್ಟ್ ಟ್ಯೂಬಲ್ಲಿ ನೀರು ತಗೋತಾ ಇದ್ದೀನಿ. ಈಗ ನಾವು ದಿನನಿತ್ಯ ಪನ್ನೀರನ್ನ ಭಾಳ ಸೇವಿಸ್ತೀವಿ. ಅದರಲ್ಲೂ ಸಹ ಯಾವ ಥರ ಅಡಲ್ಟ್ರೇಷನ್ ಇರುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ 2 ಸ್ಯಾಂಪಲ್ ಇದೆ, ಪನ್ನೀರ್ ಸ್ಯಾಂಪಲ್. 2 ಪನ್ನೀರ್ ಸ್ಯಾಂಪಲ್ ಇದೆ. ಇದನ್ನು ನಾವು ತುಂಬ ಸುಲಭವಾಗಿ ಪತ್ತೆ ಹಚ್ಬೋದು ಏನಾದರೂ ಅದು ಅಡಲ್ಟ್ರೇಷನ್ ಇದೆಯಾ ಅಂತ. ಸ್ಟಾರ್ಚನ್ನು ಆ್ಯಡ್ ಮಾಡಿರ್ತಾರೆ. ಸ್ಟಾರ್ಚ್ ಅಂತಂದರೆ ಇವಾಗ ಸ್ಟಾರ್ಚ್ ಪೌಡರ್ ಇರ್ಬೋದು, ಅಂದರೆ ಈ ಆಲೂಗೆಡ್ಡೆಯಿಂದ ಮಾಡಿರೋದು ಸ್ಟಾರ್ಚ್ ಪೌಡರು, ಅಥವಾ ಏನಾದ್ರೂ ಅಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡಿರ್ಬೋದು. ಯಾಕೆ ಮಿಕ್ಸ್ ಮಾಡ್ತಾರೆ ಅಂದರೆ ವೆಯ್ಟ್ ಬರಲಿಕ್ಕೆ ಒಂದು ಮಾಡ್ತಾರೆ. ಹಾಗಾಗಿ ಮಿಮಿಕ್ ಮಾಡಲಿಕ್ಕೆ, ಇದು ಪನ್ನೀರು ಕಲರ್ನ ಸೇಮ್ ಇರುತ್ತೆ, ಹಾಗಂದರೆ ಅದನ್ನು ಮಿಮಿಕ್ ಮಾಡಲಿಕ್ಕೆ ಇದನ್ನು ಮಿಕ್ಸ್ ಮಾಡಿರ್ತಾರೆ. ಇದನ್ನು ನಾವು ಮನೆಯಲ್ಲೇ ಪತ್ತೆ ಹಚ್ಬೋದು ಅಂತಂದರೆ ಈಗ ಅಯೋಡಿನ್ ಸೊಲ್ಯೂಷನ್, ಈ ಟೀಚರ್ ಅಯೋಡಿನ್ ಇದ್ರೂ ಬರುತ್ತೆ. ಮನೆಯಲ್ಲಿ ನಾವು ಗಾಯಕ ಅಥವಾ ಟೀಚರ್ ಅಯೋಡಿನ್ ಇದ್ರೂ ಸುಲಭವಾಗಿ ಪತ್ತೆ ಹಚ್ಬೋದು. ಇದಕ್ಕೇನಿಲ್ಲ, ಒಂದು ಸ್ಯಾಂಪಲ್ ಇದೆ. ಈಗ ಅದಕ್ಕೆ ಅಯೋಡಿನ್ ಇದೆ. ನಮ್ಮ ಹತ್ರ ಇರೋದು 1% ಇದೆ ಅಯೋಡಿನ್ ಸೊಲ್ಯೂಷನ್ನು. ಇದನ್ನು ಹಾಕ್ತಾ ಇದ್ದೀವಿ. ಅಂದರೆ ಲ್ಯಾಬೊರೇಟರಿಲಿ ಇದು ಸಾಮಾನ್ಯವಾಗಿ ಇರುತ್ತೆ. ಇದನ್ನ ಹಾಕಿದಾಗ ಸ್ವಲ್ಪ ಸ್ಮ್ಯಾಶ್ ಮಾಡ್ಬೋದು, ಅಥವಾ ಮಾಡ್ದಂಗೆ ಇದ್ರೂ ನಿಮಗೆ ಗೊತ್ತಾಗುತ್ತೆ. ಅಯೋಡಿನ್ ಸೊಲ್ಯೂಷನ್ ಕಲರು ಇದೇ ಕಲರ್ ಇರುತ್ತೆ, ಬ್ರೌನ್ ಕಲರ್ ಇರುತ್ತೆ. ಅದೇ ಬ್ರೌನ್ ಕಲರು ರಿಟೈನ್ ಇತ್ತು ಅಂತಂದರೆ ಇದರಲ್ಲಿ ಯಾವುದೇ ಕಲಬೆರಕೆ ಇಲ್ಲ ಅಂತ, ಸ್ಟಾರ್ಚ್ ಇಲ್ಲ ಅಂತ. ಈಗ ಇನ್ನೊಂದು ಇದಕ್ಕೆ ಹಾಕ್ತಾ ಇದ್ದೀನಿ, ಇನ್ನೊಂದು ಪನ್ನೀರು. ಇದು ನಿಮಗೆ ವೈಲೆಟ್ ಕಲರ್ ಬರುತ್ತೆ, ಈ ಸ್ಟಾರ್ಚ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಇದು. ಹಾಗಾಗಿ ಸ್ವಲ್ಪ 1 ನಿಮಿಷ ಆದಮೇಲೆ ನೋಡಿ, ಇದರಲ್ಲಿ ಮಿಕ್ಸ್ ಮಾಡಿದಾರಲ್ಲ, ಮಿಕ್ಸ್ ಮಾಡಿದಾಗ ನಿಮಗೆ ಬ್ಲೂ ಕಲರ್, ವೈಲೆಟ್ ಕಲರ್ ಬರುತ್ತೆ. ಇದರಲ್ಲಿ ಬಂದಿಲ್ಲ. ಈ ಥರ ಸುಲಭವಾಗಿ ನೀಲಿ ಕಲರ್ ಬರ್ತಾ ಇದೆ ಈ ಕಡೆ. ಈ ಥರ ಸುಲಭವಾಗಿ ನಾವು ಮನೆಯಲ್ಲೇ ನೋಡ್ಕೋಬೋದು ಏನಾದ್ರು ಪನ್ನೀರ್ ಅಡಲ್ಟ್ರೇಷನ್ ಇದೆಯಾ ಅಂತ. ಈ ಸಾಮಾನ್ಯವಾಗಿ ಸ್ಯಾಂಪಲ್ ಅಂತೀವಿ ನಾವು, ಅಂದರೆ ಪ್ಯಾಕ್ ಆಗಿಲ್ಲದೆ ಇರೋದು. ಪ್ಯಾಕ್ ಆಗಿರೋದು 100% ಸರಿ ಇರುತ್ತೆ ಅಂತಲ್ಲ, ಪ್ಯಾಕ್ ಆಗಿಲ್ಲದೆ ಇರೋದನ್ನ ಮುಖ್ಯವಾಗಿ ನೀವು ಅದನ್ನು ನೋಡ್ಕೋಬೇಕು. ಇದನ್ನು ಸುಲಭವಾಗಿ ಪತ್ತೆ ಹಚ್ಬೋದು ಮನೆಯಲ್ಲಿ. ಈಗ ನಾವು ದಿನನಿತ್ಯ ಬಳಸುವ ತೊಗರಿ ಬೇಳೆಯಲ್ಲಿ ಯಾವ ಥರ ಅಡಲ್ಟ್ರೇಷನ್ ಮಾಡಿರ್ತಾರೆ, ಕಲಬೆರಕೆ ಮಾಡಿರ್ತಾರೆ ಅನ್ನೋದು ನೋಡೋಣ. ಮೊದಲಿಗೆ ಇದರಲ್ಲೂ ಸಹ 2 ಥರ ಕಲಬೆರಕೆ ಮಾಡ್ಬೋದು. ನಾವು ಮನೆಯಲ್ಲೇ ಇದನ್ನು ಪತ್ತೆ ಹಚ್ಬೋದು. ಈಗಿನ ದಿನಗಳಲ್ಲಿ ತೊಗರಿಬೇಳೆ ರೇಟ್ ಜಾಸ್ತಿ ಇರೋದ್ರಿಂದ, 250-200 ರೂಪಾಯಿ ಇರೋದ್ರಿಂದ, ಈಗ ಸಾಮಾನ್ಯವಾಗಿ ಎಲ್ಲ ಕಡೆನೂ ಕೇಸರಿ ದಾಲ್ ಅಂತ ಮಾಡ್ತಾ ಇದ್ದಾರೆ. ಅದು ಒಂದು ಕಳೆ ಸಸ್ಯ, ಉತ್ತರ ಭಾರತದಲ್ಲಿ ಇದು ಬೆಳೀತಾರೆ. ಇದನ್ನೇ ಇಲ್ಲಿ ನಾಟಿ ಬೇಳೆ ಅಂತ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದನ್ನು ಯಾವ ಥರ ಪತ್ತೆ ಹಚ್ಚೋದನ್ನು ನೋಡೋಣ. 2 ಥರ ಅಡಲ್ಟ್ರೇಷನ್ ಇರುತ್ತೆ ಇಲ್ಲಿ. ಈಗ 2 ಥರ ಬೇಳೆ ಇದೆ, ಅದನ್ನು ತಗೋತಾ ಇದ್ದೀನಿ. 2 ಟೆಸ್ಟ್ ಟ್ಯೂಬಲ್ಲಿ ಬೇಳೆ ತಗೋತಾ ಇದ್ದೀನಿ. ಇನ್ನೊಂದು ಥರದ ಬೇಳೆ ಇದೆ ಇಲ್ಲಿ. ಈಗ ನೀವು ಮನೆಯಲ್ಲಿ ಗ್ಲಾಸಲ್ಲೂ ಸಹ ಹಾಕೊಂಡು ನೋಡ್ಬೋದು, ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ. ಇದಕ್ಕೆ ನಾರ್ಮಲ್ ವಾಟರನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿ, ಈಗ ಇದೆಲ್ಲ ವಾಟರ್ ಸಾಲ್ಯುಬಲ್ ಕಲರ್ಸ್ ಹಾಕಿರ್ತಾರೆ. ಟಾಟ್ರಾಜಿನ್ ಅಂತ ಒಂದು ಕಲರ್ ಇದು. ಇದನ್ನು ನಾವು ದಿನನಿತ್ಯ ಸಾಂಬಾರಿನಾಗೆ ಬೇಳೆ ಯೂಸ್ ಮಾಡ್ತಾನೆ ಇರ್ತೀವಿ. ಇದನ್ನು ಒಂದ್ಸತಿ ಎಲ್ಲರೂ ನೋಡ್ಕೋಬೇಕು. ಯಾಕಂದರೆ ದಿನ ನಾವು ಕಲರನ್ನು, ಟಾಟ್ರಾಜಿನನ್ನು ತಿನ್ನೋದ್ರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವೆಲ್ಲ ಇದನ್ನು ನೋಡ್ಕೋಬೇಕು. ಈ ಥರ ಏನಾದ್ರು ಬಂದರೆ ಅದನ್ನು ತಿರಸ್ಕರಿಸಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಹಾಗೂ ಇದ್ರ ಜೊತೆಗೆ ಇನ್ನೊಂದು ಕೇಸರಿ ದಾಲ್. ನಾನು ಮೊದಲೇ ಹೇಳ್ದಂಗೆ ಇದನ್ನು ನಾವು ನೋಡೋದ್ರ ಮೂಲಕನೇ ಗೊತ್ತಾಗುತ್ತೆ ಇದೆ ನಿಮಗೆ. ಯಾವ ಥರ ಅಂತಂದರೆ, ಇವಾಗ ನೋಡಿ, ಯಾವುದೇ ಒಂದು ಬೇಳೆ ಆಗಲಿ, ಒಂದು ಸೈಡು ಚಪ್ಪಟೆಯಾಗಿರುತ್ತೆ, ಇನ್ನೊಂದು ಸೈಡ್ ಉಬ್ಬಿರುತ್ತೆ. ಅದು ರೌಂಡ್ ಅಥವಾ ಓವೆಲ್ ಶೇಪ್ ಇರುತ್ತೆ ಬೇಳೆ, ನಾರ್ಮಲ್ ಬೇಳೆ. ಇದು ಒಳ್ಳೆ ಬೇಳೆ. ಅದೇ ನಿಮಗೆ ಕೇಸರಿ ದಾಲ್ ಆದರೆ 2 ಕಡೆನೂ ಚಪ್ಪಟೆಯಾಗಿರುತ್ತೆ. ನೋಡ್ಬೋದು ಇಲ್ಲಿ 2 ಕಡೆನೂ ಚಪ್ಪಟೆಯಾಗಿರುತ್ತೆ ಕೇಸರಿ ದಾಲ್. ಆಮೇಲೆ ರೌಂಡ್ ಓವೆಲ್ ಶೇಪ್ ಇರೋದಿಲ್ಲ, ಸ್ಕ್ವಯರ್ ಶೇಪ್ ಇದೆ, ಚೌಕ ಇರುತ್ತೆ. ಹಾಗಾಗಿ ಇದರಲ್ಲಿ ಒಂದು ಕೆಮಿಕಲ್ ಕಂಟೆಂಟ್ ಇರುತ್ತೆ, ಬೀಟಾ ಆಕ್ಸಾಲಿಲ್ ಅಮೈನೋ ಅಲನೈನ್ ಅಂತ. ಆ ಒಂದು ಕೆಮಿಕಲ್ನ ನಾವು ದಿನನಿತ್ಯ ಸೇವಿಸ್ತಾ ಬಂದರೆ 3 ರಿಂದ 6 ತಿಂಗಳು ಸೇವಿಸಿದರೆ ಇದನ್ನು ಪ್ಯಾರಾಲಿಸಿಸ್ ಆಗೋ
ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಲೋವರ್ ಲಿಮ್ಸಲ್ಲಿ ಈ ಕಾಲುಗಳು ಸೊಟ್ಟಾಗೋದು ಅದರಿಂದ ಇದನ್ನು ಸಹ ಈ ಥರ ಬೆಳೆ ಏನಾದರೂ ಇದ್ದರೆ ನೀವು ಖಂಡಿತವಾಗಿ ಸೇವಿಸಬಾರ್ದು. ಪ್ರಿಯ ವೀಕ್ಷಕರೇ, ತಜ್ಞರು ಹೇಳಿದಂತೆ ಮಾರುಕಟ್ಟೆಯಲ್ಲಿ ಗಮನಿಸಿ ಬೇಳೆಕಾಳು ಸೇರಿದಂತೆ ಆಹಾರ ಪದಾರ್ಥಗಳನ್ನ ಖರೀದಿ ಮಾಡಿ. ಇಲ್ಲವಾದ್ರೆ ಅನಾರೋಗ್ಯಕ್ಕೆ ತುತ್ತಾಗಬಹುದು. ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ ಸಿಕ್ಕಿದ್ದು ಖರೀದಿಸಬೇಡಿ. ಆನಂತರ ಆರೋಗ್ಯ ಪಡೆಯೋದಕ್ಕಾಗಿ ಸಾಲ ಸೋಲ ಮಾಡಬೇಕಾಗತ್ತೆ. ಆರೋಗ್ಯದ ಬಗ್ಗೆ ಇರಲಿ ಎಚ್ಚರ. ಇದು ಕರ್ನಾಟಕ ನ್ಯೂಸ್ ಬೀಟ್ ಆಶಯ.